ನನ್ನ ನೆಚ್ಚಿನ ವಿದ್ಯಾರ್ಥಿ ಬಳಗದವರೇ ಹಾಗೂ ನನ್ನ ಸ್ನೇಹಿತರೇ ಮತ್ತು ಈ ಚಾನಲನ್ನು ಆಸಕ್ತಿಯಿಂದ ನೋಡಿ ಅದಕ್ಕೆ ಮನಃಪೂರ್ವಕ ಹೃದಯಪೂರ್ವಕ ತಮ್ಮ ಕೃತಜ್ಞತೆಯನ್ನು ಅರ್ಪಿಸುತ್ತಿರುವ ನನ್ನ ಆತ್ಮೀಯ ವೀಕ್ಷಕರೇ, ಇದರಲ್ಲಿ ಈಗ ಟ ಅಕ್ಷರ ಕೊನೆಗೊಳ್ಳುವ ಶಬ್ದಗಳನ್ನು ಬರೆಯಲಾಗಿದೆ. ಒಟ್ಟಿಗೆ 48 ಅಕ್ಷರಗಳನ್ನು ಬರೆಯಲಾಗಿದೆ. ಇದು ಓದಿ ಹೇಳಬೇಕಂತೇನಿಲ್ಲ. ಇದರಲ್ಲಿ ಕಷ್ಟದ ಶಬ್ದಗಳು ಯಾವುದೂ ಇಲ್ಲ. ಮಿಂಚಿನ ಓಟ ಇದೆ ಇದರಲ್ಲಿ. ಮಿಂಚಿನ ಓಟ ಅಂದರೆ ಅವನು ಅಷ್ಟು ಲೈಟ್ನಿಂಗ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಲೈಟ್ನಿಂಗ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಮತ್ತು ಮಿಂಚಿನ ಹಾಗೆ ಅಷ್ಟು ತೀವ್ರವಾಗಿ ಅವರು ಓಡುವುದಕ್ಕೆ ಅದಕ್ಕೆ ಮಿಂಚಿನ ಓಟ ಅಂತ ಹೇಳ್ತಾರೆ. ಅಂದರೆ ತುಂಬ ಜೋರಾಗಿ ತುಂಬ ಫಾಸ್ಟಾಗಿ ಓಡ್ತಾರೆ, ಅದಕ್ಕೆ ಮಿಂಚಿನ ಓಟ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಲೈಟ್ನಿಂಗ್ ರನ್ ಅಂತ ಹೇಳ್ಬೋದು. ಸೊ ಅವಿರತ ಕಾಟ, ಅಂದರೆ ಯಾವಾಗಲೂ ಅವರು ಕಾಟ ಕೊಡ್ತಾನೆ ಇರ್ತಾರೆ. ಕೆಲವರು ಭಯದ ನೋಟ, ಅವ್ರು ನೋಡುವಾಗಲೇ ನಮಗೆ ಏನೋ ಒಂಥರ ಮನಸ್ಸಿಗೆ ಬೇಸರ ಆಗ್ತದೆ ಅಥವಾ ಒಂದು ಸ್ವಲ್ಪ ಭಯ ಆಗ್ತದೆ. ಅಂದರೆ ಕಬಡ್ಡಿಯ ಆಟ, ಕಬಡ್ಡಿ ಆಟ ನಮ್ಗೆ ಗೊತ್ತೇ ಆಗೋದಿಲ್ಲ. ಅವರು ಆಡ್ತಾ ಇರ್ತಾರೆ, ಅದು ಸಂದರ್ಭಕ್ಕೆ ಸರಿಯಾಗಿ ಅದನ್ನು ಅವರು ತೋರ್ಪಡಿಸಿದರೆ ಮಾತ್ರ ನಮ್ಗೆ ಗೊತ್ತಾಗೋದು. ಬಿಸಿಲಿನ ಆಟ, ಕಂಬಳದ ಆಟ, ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇದು ದಕ್ಷಿಣ ಕನ್ನಡದಲ್ಲಿ ಇರುವಂಥ ಒಂದು ಆಟದ ಹೆಸರು. ಕೋಣಗಳನ್ನು ನೀರಿನಲ್ಲಿ ಓಡಿಸುವುದು. ತುಂಬ ಜೋರಾಗಿ ತುಂಬ ವೇಗವಾಗಿ ಓಡಿದ ಕೋಣಗಳಿಗೆ ಅದರ ಮಾಲಕರಿಗೆ ಅದರ ಬಹುಮಾನವನ್ನು ಕೊಡುತ್ತಾರೆ. ತ್ರಿಕೂಟ ಕೂಟ, ತ್ರಿ ಅಂದರೆ ಮೂರು ಜನರು ಒಟ್ಟಿಗೆ ಸೇರಿ ಮಾಡುವಂಥ ಒಂದು ಮಾತುಕತೆಗೆ ತ್ರಿಕೂಟ ಕೂಟ ಅಂತ ಹೇಳ್ತಾರೆ. ಮೋಸದ ಆಟ ಗೊತ್ತೇ ಇದೆ. ನವಿರಾದ ನೋಟ, ಸಗಟು ವ್ಯಾಪಾರ. ಸಗಟು ವ್ಯಾಪಾರ ಇಂಗ್ಲೀಷಲ್ಲಿ ಹೇಳಿದ್ರೆ ನಮಗೆ ಬೇಗ ಗೊತ್ತಾಗ್ಬೋದೇನೋ. ಸಗಟು ಅಂದರೆ ಹೋಲ್ಸೇಲ್, ಅದಕ್ಕೆ ಸಗಟು ಅಂತ ಹೇಳ್ತಾರೆ. ಆಡಬಾರದ ಆಟ, ಆಮೇಲೆ ಮೋಸದ ಕಪಟ, ಕೊನೆಯ ಆಟ, ಕೈಗೆಸರಿನ ಆಟ, ಓಕುಳಿ ಆಟ. ಸೊ ಎಲ್ಲ ಇದು ನಮಗೆ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ನಡೆಯುತ್ತಿರುವಂಥ, ಈ ಸಮಾಜದಲ್ಲಿ ನಡೆಯುತ್ತಿರುವಂಥ ಬೇರೆ ಬೇರೆ ಪ್ರಸಂಗಗಳಲ್ಲಿ ನಾವು ಇದನ್ನು ಉಪಯೋಗ ಮಾಡ್ತೇವೆ. ದರ್ಪದ ಆಟ, ಆಡುವಾಗಲೂ ಅನಾವಶ್ಯಕವಾಗಿ ತನ್ನ ದರ್ಪವನ್ನು ತೋರಿಸ್ತಾರೆ ಕೆಲವರು. ವಕ್ರ ನೋಟ, ನೋಡುವಂಥ ದೃಷ್ಟಿ ವಕ್ರವಾಗಿರುತ್ತೆ, ಅಂದರೆ ಅದು ಸ್ಟ್ರೈಟಾಗಿ ನೇರವಾಗಿರೋದಿಲ್ಲ. ಕುಂಟಾಟ, ಕುಕ್ಕುಡ ಅಂದರೆ ಕೋಳಿ. ದುಶ್ಚಟ, ಸತ್ಯ ದಿಟ. ನೀರಾಟ, ಬಿಲ್ಲಾಟ. ಬಿಲ್ಲು ಅಂದರೆ ಬಿಲ್ಲಿನ ಆಟ, ಅಂದರೆ ಬಿಲ್ಲು ಬಾಣ, ಆ ಬಿಲ್ಲಿನ ಆಟ. ಮೇಲ್ನೋಟ, ಒಬ್ಬರು ಮೇಲ್ನೋಟದಲ್ಲಿ ನಾವು ಈ ಥರ ಅದನ್ನು ನೋಡಬಹುದು ಎಂದು ಯಾವುದೋ ಒಂದು ಸಭೆಯಲ್ಲಿ ಹೇಳ್ತಾರೆ. ನಮಗೆ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಿದೆ, ಅದನ್ನು ಇನ್ನು ಸರಿಯಾಗಿ ನಾವು ನೋಡಬೇಕು. ಆಗ ಅಲ್ಲಿ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಹಾಗಾದರೆ ಕೆಳಗಿನ ನೋಟ ಯಾವುದು ಎಂದು ಅವರಿಗೆ ಕೇಳ್ತಾರೆ. ಸೊ ಆಗ ಎಲ್ಲರೂ ನಗಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಮೇಲ್ನೋಟ ಅಂತ ಹೇಳಿ ನಿಜವಾಗಿ ನಾವು ಹೇಳೋದಾದರೆ ಪ್ರಥಮವಾಗಿ ನಾವು ನೋಡುವಂಥ ಒಂದು ಮಾಹಿತಿ ಕಲಿಯುವಂಥದ್ದು, ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು. ಆದರೆ ಅದು ಅಭ್ಯಾಸ ಆಗಿ ಹೋಗಿದೆ, ಮೇಲ್ನೋಟ ಅಂತ ಹೇಳ್ತಾರೆ. ಅವರೇ ಕಲ್ಲಾಟ ಎರಡಿದೆ. ಕಳ್ಳಾಟ ಗೊತ್ತೇ ಇದೆ ನಮಗೆ. ಕಲ್ಲಾಟ ಅಂದರೆ ಕಲ್ಲಿನಲ್ಲಿ ಆಡುತ್ತಿದ್ದ ಕಾಲ ಹಿಂದೆ, ನಾವು ಸಣ್ಣದಿರುವಾಗ
ಕಲ್ಲಿನಲ್ಲಿ ಕೆಳಗೆ ಕೂತ್ಕೊಂಡು ಮಳೆಗಾಲದ ಸಮಯದಲ್ಲಿ ಹೊರಗೆ ಹೋಗಲಿಕ್ಕೆ ಆಗುವುದಿಲ್ಲ. ಆಗ ಕಲ್ಲಿನಿಂದ ಆಟವನ್ನು ಆಡ್ತಾಯಿದ್ದೆವು. ಇನ್ನೊಂದು ಒಕ್ಕೂಟ ಅಂದರೆ ಒಂದು ಫೆಡರೇಷನ್, ಒಂದು ಸಂಸ್ಥೆಯನ್ನು ನಡೆಸುವಂಥ ಒಂದು ಸಮಿತಿ ಅಂತ ಹೇಳ್ಬೋದು. ಸೊ ಆಮೇಲೆ ಕೆಳಗೆ ಒಂದು ಬರೆದಿದ್ದಾರೆ ಗಾದೆ, ಅಪಾಯ ಬಂದಾಗ ಉಪಾಯ ಮಾಡುವವನೇ ನಿಜವಾದ ಜಾಣ. ಸೊ ಅಪಾಯಗಳು ಬರ್ತಾ ಇರ್ತವೆ ಅಥವಾ ಕಠಿಣವಾದ ಸವಾಲುಗಳು ಎದುರಿಸಬೇಕಾಗ್ತದೆ. ಹಾಗೆ ಅದನ್ನು ನಾವು ನಮಗೆ ಸೋಲು ಒಮ್ಮೆ ಬಂದರೂ ಅದನ್ನು ನಾವು ದೃಢವಾಗಿ ಎದುರಿಸಿ ಮುಂದೆ ಹೋಗ್ತಾ ಇರಬೇಕು ಎಂಬ ಈ ಗಾದೆಯ ಅರ್ಥ. ಸೊ ಇಲ್ಲಿಗೆ ಈ ಕಂತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು.